ನಮಸ್ಕಾರ ಗೆಳೆಯರೆ, ನಿಮಗೆ ಮೊದಲೇ ಹೇಳುವುದಾದರೆ ಈ ಸುದ್ದಿಯು ಬಹಳಷ್ಟು ಸೆನ್ಸಿಟಿವ್ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಆಯುಧಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲಿ AAD ಮಿಸೈಲ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಂದರೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್. ಹಾಗೂ ಈ ಮಿಸೈಲ್ ಭಾರತದ BMDಯ ಭಾಗವಾಗಿದೆ, ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಶೀಲ್ಡ್. ಹಾಗೆಯೇ ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಹೇಳೋದಾದರೆ ಭಾರತವು ಒಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ನ ತಯಾರಿ ನಡೆಸುತ್ತಿದೆ. ಅದರ ನಿಯೋಜನೆಯು ಕೂಡ ಪ್ರಾರಂಭವಾಗಿದೆ. ಹಾಗೂ ಈ ಡಿಫೆನ್ಸ್ ಸಿಸ್ಟಮ್ನ ಪೂರ್ತಿ ರೀತಿಯಲ್ಲಿ ನಿಯೋಜನೆಗೊಂಡ ನಂತರ ಆಗ ಭಾರತವು ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೂಫ್ ಕಂಟ್ರಿ ಆಗ್ಬಿಡ್ತದೆ. ಹೆಂಗಂದ್ರೆ ಇಸ್ರೇಲ್ ಹಾಗೂ ಅಮೆರಿಕ ಹಾಗೆ ಈ ರೀತಿಯಲ್ಲಿ ಭಾರತವು ಕೂಡ ಆಗ್ಬಿಡ್ತದೆ. ಆಗ ಭಾರತದ ಮೇಲೆ ಯಾವುದೇ ಪ್ರಕಾರದ ಮಿಸೈಲಿಂದ ದಾಳಿ ಮಾಡುವುದು ಅಸಂಭವವಾಗ್ತದೆ. ಯಾಕಂದ್ರೆ ಭಾರತದ 4 ಕಡೆಯಿಂದ ಎಂಥ ಒಂದು ಡಿಫೆನ್ಸ್ ಸಿಸ್ಟಮ್ನ ಜಾಲ ನಿರ್ಮಾಣವಾಗ್ತದೆ ಅಂದರೆ ಅದರಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಡಿಫೆನ್ಸ್ ಸಿಸ್ಟಮ್ ಇರಲಿದೆ. ಅವುಗಳು 5,000 ಕಿಲೋಮೀಟರ್ ಅಷ್ಟು ರೇಂಜ್ನ ಇಟ್ಟಿರ್ತವೆ. ಅಂದರೆ ಯಾವುದೇ ದೇಶವು 5,000 ಕಿಲೋಮೀಟರ್ ದೂರದಿಂದ ಭಾರತದ ಮೇಲೆ ದಾಳಿಯನ್ನು ಮಾಡಿದರೆ ಆಗ ನಾವು ಭಾರತದ ನೆಲದ ಮೇಲೆ ಆ ಮಿಸೈಲನ್ನು ಲ್ಯಾಂಡ್ ಮಾಡಿಸಿ ಕೊಡುವುದಿಲ್ಲ. ಭಾರತದ ನೆಲದಿಂದ 1,000 ಕಿಲೋಮೀಟರ್ ದೂರ, ಅಂದರೆ ಎಲ್ಲಿಂದ ಆ ಮಿಸೈಲ್ ಬಂದಿತ್ತು ಅದನ್ನು ಅಲ್ಲೇ ನಾವು ಹೊಡೆದುರುಳಿಸುತ್ತೇವೆ. ಗೆಳೆಯರೇ, ಇದರಿಂದ ನೀವು ಅಂದಾಜಿಸಬಹುದು ಇಲ್ಲಿ ಎಷ್ಟು ಪವರ್ಫುಲ್ ಮಿಸೈಲ್ನ ಚರ್ಚೆ ಆಗ್ತಿದೆ ಅನ್ನೋದನ್ನು. ಅದಕ್ಕಾಗಿಯೇ ವಿಡಿಯೋನ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಈ ಸುದ್ದಿ ಬಹಳ ಸೆನ್ಸಿಟಿವ್ ಆಗಿದೆ ಅಂತ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಸ್ವತಃ ಓದಿದಾಗ ನನಗೆ ಇದನ್ನು ಅರಗಿಸಿಕೊಳ್ಳಕ್ಕೆ ಆಗಲಿಲ್ಲ. ಯಾಕಂದರೆ ನಿಜವಾಗಿ ಭಾರತವು ಈ ಮಿಸೈಲನ್ನು ಅರ್ಮೇನಿಯಾಗೆ ಕಳಿಸ್ತಾ ಇದೆನಾ ಅಂದರೆ ಇದರ ಅರ್ಥ ನೀವು ತಿಳ್ಕೊಳ್ಳಿ, ಅರ್ಮೇನಿಯಾ ಮಧ್ಯ ಏಷ್ಯಾದ ಎಲ್ಲಕ್ಕಿಂತ ಪವರ್ಫುಲ್ ಡಿಫೆನ್ಸ್ ಸಿಸ್ಟಮ್ ಆಗಿರುವಂಥ ದೇಶ ಆಗಿರಲಿದೆ. ಅದನ್ನು ಟರ್ಕಿಗಿಂತ ಹೆಚ್ಚು. ಯಾಕಂದರೆ ಟರ್ಕಿ ಹತ್ತಿರ ಮ್ಯಾಕ್ಸಿಮಮ್ S-400ಗಳಿವೆ. ಅದರ ರೇಂಜ್ 400 ಕಿಲೋಮೀಟರ್ ಆಗಿದೆ. ಭಾರತದ AAD ಕೊಡುವ ಬಗ್ಗೆ ಏನು ಮಾತಾಗ್ತಿವೆ ಅದರ ರೇಂಜ್ 1,500 ಕಿಲೋಮೀಟರ್ ಇದೆ. ಅಂದರೆ ಈಗ ಅರ್ಮೇನಿಯಾದ ಅಕ್ಕಪಕ್ಕದಲ್ಲಿರುವವರನ್ನ ಬಿಟ್ಬಿಡಿ, ಪಕ್ಕದಲ್ಲಿ ಇರುವಂಥ ಅವರ ನೆರೆಯವರಿಗೂ ಕೂಡ ಅಷ್ಟು ಸಾಹಸವಿಲ್ಲ. ಯಾಕಂದರೆ ಅವರಿಗೆ ಅರ್ಮೇನಿಯಾ ಮೇಲೆ ಯಾವುದೇ ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್ ಹಾಕಬಹುದು ಅನ್ನೋದು. ಹಾಗೆಯೇ ಗೆಳೆಯರೆ, ನಿಮಗೆ ಮೊದಲೇ ಹೇಳುವುದಾದರೆ ಇದು ನನ್ನ ಸುದ್ದಿ ಅಲ್ಲ. ಯಾಕಂದರೆ ಸ್ಕ್ರೀನ್ ಮೇಲೆ ನೋಡಿ, ಭಾರತದ ಒಂದು ಪ್ರಸಿದ್ಧ ಮೀಡಿಯಾ ಹೌಸ್ ಆಗಿರುವಂತಹ ಜಿ ಮೀಡಿಯಾ ಹೌಸ್ ಇವರದೇ ಆದ ಒಂದು ನ್ಯೂಸ್ ವೆಬ್ಸೈಟಲ್ಲಿ ಒಂದು ರಿಪೋರ್ಟನ್ನು ಪ್ರಿಂಟ್ ಮಾಡಿದೆ. ಅದರಲ್ಲಿ ಏನು ಹೇಳಲಾಗ್ತಿದೆ ಅಂದರೆ ಭಾರತವು ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮಾರಿದ ನಂತರ ಈಗ AAD ಮಿಸೈಲನ್ನು ಕೂಡ ಅರ್ಮೇನಿಯಾಗೆ ಮಾರಿದ್ದಾರೆ ಅಂತ, ಅದೂ 15 ಸಂಖ್ಯೆಯಲ್ಲಿ. ಹಾಗೂ ಇದೊಂದು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಮಿಸೈಲ್ ಆಗಿದೆ. ಇದರ ರೇಂಜ್ ಸಮೀಪ ಅಂದ್ರೂ 1,500 ಕಿಲೋಮೀಟರ್ ಆಗಿದೆ. ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಅರ್ಮೇನಿಯಾ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಇದೊಂದು ಶಾರ್ಟ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಇದರ ಜೊತೆಗೆ ಇದನ್ನು ಪೇರಪ್ ಮಾಡಲಿದೆ ಹಾಗೂ ಒಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮನ್ನು ತಯಾರಿ ಮಾಡುತ್ತದೆ. ಅದರ ನಂತರ ಅರ್ಮೇನಿಯಾದ ಏರ್ ಸ್ಪೇಸಲ್ಲಿ ಬಚ್ಚಿಡುವುದಂತೂ ಬಿಡಿ, ಅದರ ಆಸುಪಾಸಿನಲ್ಲಿ ಓಡಾಡುವುದು ಟರ್ಕಿ ಹಾಗೂ ಅಜರ್ಬೈಜಾನ್ ಅಂತಹ ಅವರ ವಿರೋಧಿ ದೇಶಗಳೇನಿವೆ ಹಾಗೂ ಭಾರತದ ವಿರೋಧಿಗಳು ಕೂಡ ಇವರಾಗಿದ್ದಾರೆ. ಇದು ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನು ಉಂಟು ಮಾಡಲಿದೆ. ಹಾಗೂ ಎಷ್ಟು ಆಘಾತವಾಗಲಿದೆ ಅನ್ನೋದರ ಈ ವಿಷಯದ ಬಗ್ಗೆ ಯಾವಾಗ ನಿಮಗೆ ಗೊತ್ತಾಗತ್ತೆ ಅಂದರೆ ಯಾವಾಗ ಇದರ ಬಗ್ಗೆ ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಆಗ. ಅಂದರೆ ಭಾರತವು ನಿಜವಾಗ್ಲೂ AAD ಮಿಸೈಲನ್ನು ಅರ್ಮೇನಿಯಾಗೆ ಕೊಟ್ಟಿದೆಯಾ ಅನ್ನೋದು. ಆ ದಿನ ಅಜರ್ಬೈಜಾನ್ ಹಾಗೂ ಟರ್ಕಿ ಕೂಗುತ್ತಾ ತಮ್ಮ ಗಂಟಲು ಹರಿದುಕೊಳ್ತಾ ಇರ್ತಾರೆ. ಹಾಗೆ ಭಾರತದ ವಿರುದ್ಧ ತಮ್ಮ ಚೌಕಟ್ಟಿನಲ್ಲಿ ಇರುವಂತಹದ್ದು ಯಾವುದೇ ಸಂಭವನೆ ಇರುವಂತಹ ಕೆಲಸವನ್ನು ಇವರು ಮಾಡಲಿದ್ದಾರೆ. ಇದರಿಂದ ನೀವು ಅಂದಾಜಿಸಬಹುದು ಇದು ಎಷ್ಟು ದೊಡ್ಡ ವಿಷಯವಾಗಿದೆ ಅಂತ. ಹಾಗೂ ನಿಜವಾಗ್ಲೂ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದರೆ ಈ ವಿಷಯದ ಬಗ್ಗೆ ತಿಳ್ಕೊಂಡು ನಾನು ಕೂಡ ಆಶ್ಚರ್ಯವಾಗಿದ್ದೇನೆ. ಯಾಕಂದರೆ ಈ ಮಿಸೈಲ್ ಬಹಳ ಶಕ್ತಿಶಾಲಿಯಾಗಿರುವಂಥದ್ದು ಆಗಿದೆ. ಮೇನ್ಲಿ ಇದನ್ನು ಚೀನಾ ಸೈನ್ಯಕ್ಕೆ ಹಾಗೂ ಅವರ ಮಿಸೈಲ್ ಪಡೆಗಳಿಗೆ ಯುದ್ಧಕ್ಕಾಗಿ ತಯಾರಿಸಲಾಗಿದೆ. ಆದರೆ ಅರ್ಮೇನಿಯಾದ ಕೈಗೆ ಈ ಮಿಸೈಲ್ನ ಕೊಡುವುದು ಅಂದರೆ ಅರ್ಮೇನಿಯಾವನ್ನು ಓವರ್ ಪವರ್ ಮಾಡುವುದಾಗಿದೆ. ಯಾಕಂದರೆ ಟರ್ಕಿ ಹಾಗೂ ಅಜರ್ಬೈಜಾನ್ ಅವರ ಹತ್ತಿರ ಇದನ್ನು ಚಾಲೆಂಜ್ ಮಾಡುವಂಥ ಇಂಥ ಯಾವುದೇ ಮಿಸೈಲ್ಗಳು ಇಲ್ಲವೇ ಇಲ್ಲ. ಹಾಗೆಯೇ ಗೆಳೆಯರೆ, ಟರ್ಕಿ ಅಥವಾ ಅಜರ್ಬೈಜಾನನ್ನು ಬಿಡಿ, ಆ ಪೂರ್ತಿ ಇಲಾಖೆಯಲ್ಲಿ ರಷ್ಯಾ ಒಂದೇ ಈ ರೀತಿಯ ಮಿಸೈಲ್ಗಳ ಜೊತೆಗೆ ಸ್ಪರ್ಧಿಸುವಂತಹ ದೇಶವಾಗಿದೆ. ಇದರಿಂದ ನೀವು ಅಂದಾಜಿಸಬಹುದು. ಅದಕ್ಕಾಗಿಯೇ ಈ ಸುದ್ದಿಯನ್ನು ಅರಗಿಸಿಕೊಳ್ಳುವುದಕ್ಕೆ ಸ್ವಲ್ಪ ಕಠಿಣವಾಗಿದೆ. ಆದರೆ ಇದರ ಬಗ್ಗೆ ಕೆಲವು ದಿನಗಳಲ್ಲಿ ಏನಾದರೂ ಒಂದು ದೊಡ್ಡ ಒಪಿನಿಯನ್ ಬರಬಹುದು ಅನ್ನೋ ಸಂಭವನೆ ಆಗಿದೆ. ಅದಕ್ಕಾಗಿ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಆನ್ ಮಾಡೋದನ್ನು ಮರೆಯದಿರಿ. ಇದರ ಬಗ್ಗೆ ಯಾವುದೇ ಒಂದು ಸುದ್ದಿ ಬಂದರೆ ತಕ್ಷಣ ನಾನು ನಿಮಗೆ ತಿಳಿಸಲು ಪ್ರಯತ್ನವನ್ನು ಮಾಡ್ತೇನೆ. ಸೊ ಗೆಳೆಯರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.